ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 1.3 ಕೋಟಿ ಮನೆ ಯಜಮಾನಿಯರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಸರ್ಕಾರವು ಕೂಡ ಹಣ ಬಿಡುಗಡೆ ಮಾಡಿದೆ. ಆದರೆ ಯಾರ ಖಾತೆಗೆ ಹಣ ಬಂದಿಲ್ವೋ ಅಂಥವರು ಬ್ಯಾಂಕ್ ಖಾತೆಯು ಚಾಲತಿಯಲ್ಲಿ ಇಲ್ಲದೇ ಇರುವುದು ಅಥವಾ ಬ್ಯಾಂಕಿನ ಒಂದು ರೂಲ್ಸು ಒಂದು ದಿನಕ್ಕೆ ಇಷ್ಟೇ ಅಂತ ಲಿಮಿಟ್ ಇರುವುದು ಅಥವಾ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗದೇ ಇರುವುದು ಅಥವಾ ಈ ಎಲ್ಲ ನಿಯಮಗಳು ಸರಿಯಾಗಿ ಇದ್ದರೂ ಕೂಡ ನಿಮ್ಮ ಒಂದು ಖಾತೆಗೆ ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿಂಗ್ ಇಲ್ಲದೆ ಇರುವುದು, ಈ ಎಲ್ಲ ನಿಯಮಗಳು ಸರಿಯಾಗಿ ಇದ್ದರೂ ಕೂಡ ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ನೀವೇನು ಒಂದು ಕೆಲಸ ಮಾಡಬೇಕು ಅಂತಂದರೆ, ನೀವು 8147500500 ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, 8147500500 ಈ ಸಂಖ್ಯೆಗೆ ನಿಮ್ಮ ರೇಷನ್ ಕಾರ್ಡು ಅಥವಾ ಪಡಿತರ ಚೀಟಿಯ ಸಂಖ್ಯೆಯನ್ನು ನಾರ್ಮಲ್ SMS ಮಾಡಿ. ಆ SMS-ನಲ್ಲಿ ನಿಮಗೆ ಒಂದು ರಿಪ್ಲೈ ಬರುತ್ತೆ, ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಥವಾ ಇಲ್ಲ ಅಂತೇಳಿ. ಆ ಸಂದೇಶದಲ್ಲಿ ನಿಮಗೆ ಮಾಹಿತಿ ಬರುತ್ತದೆ. ಈ ಥರ ಮೆಸೇಜ್ ಬಂದಿದ್ದರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬರುತ್ತೆ, ಮಾಡಲಾಗುತ್ತದೆ ಅಂತೇಳಿ ಮೆಸೇಜ್ ಬಂದಿದ್ದರೆ ಅದು ಪಕ್ಕಾ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಆದರೆ ಸ್ವಲ್ಪ ತಾಳ್ಮೆ ಇರಲಿ. ನಂತರ ಯಾರೆಲ್ಲ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಿದ್ದೀರ, ಇಂಪಾರ್ಟೆಂಟ್ಲಿ ಇದನ್ನು ಕೆಲಸ ನೀವು ಮಾಡಲೇಬೇಕು. ಆಧಾರ್ ಸೀಡಿಂಗು ಆಧಾರ್ ಸೀಡಿಂಗ್ ಆದ ನಂತರ NPCI ಮ್ಯಾಪಿಂಗು, ನಂತರ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ನು, ಇದೆಲ್ಲ ಕಂಪಲ್ಸರಿ ಆಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ. ಇಲ್ಲಿ ಇನ್ನೊಂದು ಮಾಹಿತಿ ಏನಂತಂದರೆ ವೀಕ್ಷಕರೇ, ಇವಾಗ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ, DBT ಕೂಡ ಹೋಗಿದೆ ಅದು. ಆದರೆ ಇನ್ನೂ ನಿಮ್ಮ ಬ್ಯಾಂಕಿಗೆ ಹಣ ಜಮಾ ಆಗಿಲ್ಲ ಅಂತಂದರೆ ಇಲ್ಲೊಂದು ರೀಸನ್ ಇದೆ. ಯಾಕಂತಂದರೆ ಬ್ಯಾಂಕಿನವ್ರಿಗೂ ಕೂಡ ಅವ್ರದ್ದೊಂದು ರೂಲ್ಸು ರೆಗ್ಯುಲೇಷನ್ ಅಂತ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಡ ಮಾಡಿ ಬರ್ಬೋದು, ಒಂದು ವಾರ ಆಗ್ಬೋದು ಅಥವಾ ಹೆಚ್ಚು ಕಡಿಮೆ. ಈಗ ಆಲ್ಮೋಸ್ಟು 75 to 80% ಮನೆ ಯಜಮಾನಿಯರ ಖಾತೆಗೆ ಹಣ ಜಮಾ ಆಗಿದೆ. ಇವಾಗ ಯಾರಿಗೆಲ್ಲ ಮೆಸೇಜ್ ಬಂದಿಲ್ವೋ ಅಥವಾ ಬಂದಿದೆಯೋ ಎಲ್ಲರೂ ಕೂಡ ತಾಳ್ಮೆ ಇರಲಿ. ಸರ್ಕಾರದ ಕೆಲಸ ಅಂತಂದರೆ ಎಲ್ಲ ಸ್ವಲ್ಪ ತಡವಾಗಿಯೇ ಬರುತ್ತೆ, ಆದರೆ ಪಕ್ಕಾ ಬಂದೇ ಬರುತ್ತೆ. ವೇಟ್ ಮಾಡಿ. ಮತ್ತೆ ಏನಾದರೂ ಹೊಸ ಮಾಹಿತಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.